ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹುಳುಕು ಹಲ್ಲಿನ ಸಮಸ್ಯೆ ಇರುವವರು ಸಾಧ್ಯವಾದಷ್ಟು ಯಾವುದರಿಂದ ದೂರ ಉಳಿಯುವುದು ಒಳ್ಳೆಯದು? ಆಪ್ಷನ್ಸ್: ಎ ಅಂಜೂರ, ಬಿ ಬಾಳೆಹಣ್ಣು, ಸಿ ಕಲ್ಲು ಸಕ್ಕರೆ, ಡಿ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಈಗಾಗಲೇ ಹುಳುಕು ಹಲ್ಲಿನ ಸಮಸ್ಯೆ ಇರುವವರು ಆದಷ್ಟು ಬಾಳೆಹಣ್ಣಿನಿಂದ ದೂರವಿರಬೇಕು. ಏಕೆಂದರೆ ಬಾಳೆಹಣ್ಣು ಒಂದು ಸಿಹಿಯಾದ ಆಹಾರ ಪದಾರ್ಥ. ಈ ಹಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ನೈಸರ್ಗಿಕ ಸಿಹಿ ಅಂಶ ಕಂಡುಬರುತ್ತದೆ. ಹೀಗಾಗಿ ಹುಳುಕು ಹಲ್ಲಿನ ಸಮಸ್ಯೆ ಇರುವವರಿಗೆ ಈ ಹಣ್ಣಿನಿಂದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಸಾಧ್ಯವಾದಷ್ಟು ಬಾಳೆಹಣ್ಣನ್ನು ಸೇವಿಸುವುದರಿಂದ ದೂರ ಉಳಿಯುವುದು ಒಳ್ಳೆಯದು. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಯಾವುದು ಹೃದಯ ರಕ್ತನಾಳದ ವ್ಯವಸ್ಥೆ ಸೇರಿದಂತೆ ಅನೇಕ ದೇಹ ವ್ಯವಸ್ಥೆಗಳ ಆರೋಗ್ಯವನ್ನು ಬೆಂಬಲಿಸುತ್ತದೆ? ಆಪ್ಷನ್ಸ್: ಎ ಕೆಂಪು ರಕ್ತಕಣ, ಬಿ ಪ್ಲೇಟ್ಲೆಟ್ಸ್, ಸಿ ಒಮೆಗಾ 3, ಡಿ ಸಲೈವಾ. ಸರಿಯಾದ ಉತ್ತರ ಆಪ್ಷನ್ ಸಿ ಒಮೆಗಾ 3. ಒಮೆಗಾ 3 ಕೊಬ್ಬಿನಾಮ್ಲಗಳು ನಿಮ್ಮ ದೇಹದಲ್ಲಿನ ಎಲ್ಲ ಜೀವಕೋಶಗಳು ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಅವು ನಿಮ್ಮ ಜೀವಕೋಶ ಪೊರೆಗಳ ಪ್ರಮುಖ ಭಾಗವಾಗಿದ್ದು, ಕೋಶಗಳ ನಡುವೆ ರಚನೆ ಮತ್ತು ಪೋಷಕ ಸಂವಹನಗಳನ್ನು ಒದಗಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಎಲ್ಲ ಜೀವಕೋಶಗಳಿಗೆ ಅವು ಮುಖ್ಯವಾಗಿದ್ದರೂ ಒಮೆಗಾ 3ಗಳು ನಿಮ್ಮ ಕಣ್ಣುಗಳು ಮತ್ತು ಮೆದುಳಿನಲ್ಲಿರುವ ಜೀವಕೋಶಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ಹೆಚ್ಚುವರಿಯಾಗಿ ಇವುಗಳಲ್ಲಿ ನಿಮ್ಮ ಹೃದಯ ರಕ್ತನಾಳದ ವ್ಯವಸ್ಥೆ ಮತ್ತು ಅಂತಃಸ್ರಾವಕ ವ್ಯವಸ್ಥೆಯೂ ಕೂಡ ಸೇರಿವೆ. ಮೂರನೇ ಪ್ರಶ್ನೆ, ಕೈಗಳಿಂದ ಬಟ್ಟೆ ಒಗೆಯುವುದರಿಂದ ದೇಹದ ಯಾವ ಅಂಗ ಬಲಗೊಳ್ಳುತ್ತದೆ? ಆಪ್ಷನ್ಸ್: ಎ ಸ್ನಾಯುಗಳು, ಬಿ ಹೃದಯ, ಸಿ ಶ್ವಾಸಕೋಶ, ಡಿ ಪಕ್ಕೆಲುಬು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೈಗಳಿಂದ ಬಟ್ಟೆ ಒಗೆಯುವುದರಿಂದ ಹೃದಯವು ಬಲಗೊಳ್ಳುತ್ತದೆ ಮತ್ತು ಕೈಗಳ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಬಟ್ಟೆಗಳನ್ನು ಕೈಯಿಂದ ಒಗೆಯುವುದು ನಮ್ಮ ಆರೋಗ್ಯಕ್ಕೆ ಉತ್ತಮ. ನಾಲ್ಕನೇ ಪ್ರಶ್ನೆ, ಹೆಚ್ಚಾಗಿ ಆಲ್ಕೋಹಾಲ್ ಸೇವಿಸಿ ಹಾಳಾಗಿರುವ ಲಿವರ್ ಅನ್ನು ಸರಿಪಡಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಜೀರಿಗೆ ಕಷಾಯ, ಬಿ ನೆಲ್ಲಿಕಾಯಿ ಜ್ಯೂಸ್, ಸಿ ಹಾಗಲಕಾಯಿ ರಸ, ಡಿ ಗೋಮೂತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ್ಲಿಕಾಯಿ ಜ್ಯೂಸ್. ಬೀಜ ತೆಗೆದಿರುವ ಒಂದೆರಡು ಬೆಟ್ಟದ ನೆಲ್ಲಿಕಾಯಿಯ ಜೊತೆಗೆ ಶುಂಠಿಯನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಈ ರುಬ್ಬಿದ ಮಿಶ್ರಣವನ್ನು ಒಂದು ಲೋಟದಲ್ಲಿ ಸೋಸಿಕೊಂಡು ಇದಕ್ಕೆ ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಯುವುದರಿಂದ ಇದು ಆಲ್ಕೋಹಾಲ್ ಸೇವಿಸಿ ಹಾಳಾಗಿರುವ ಲಿವರ್ ಅನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಯಾವ ಪ್ರಾಣಿ ತನ್ನ ಬಾಯಿಯ ಮೂಲಕ ಮರಿಗಳಿಗೆ ಜನ್ಮ ನೀಡುತ್ತದೆ? ಆಪ್ಷನ್ಸ್: ಎ ಮೀನು, ಬಿ ಹಾವು, ಸಿ ಕಪ್ಪೆ, ಡಿ ಸೊಳ್ಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪೆ. ಪ್ರಪಂಚದಲ್ಲಿ ಪ್ರತಿಯೊಂದು ಪ್ರಾಣಿಯು ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿದೆ. ಕೆಲವು ಪ್ರಾಣಿಗಳು ತಮ್ಮ ಮೊಟ್ಟೆಗಳನ್ನು ಇಡುತ್ತವೆ, ಆದರೆ ಕೆಲವು ಪ್ರಾಣಿಗಳು ನೇರ ಸಂತತಿಯನ್ನು ಅಂದರೆ ಮರಿಗಳಿಗೆ ಜನ್ಮವನ್ನು ನೀಡುತ್ತವೆ. ಹೀಗಿರುವಾಗ ಜಗತ್ತಿನಲ್ಲಿ ತಮ್ಮ ಬಾಯಿಯ ಮೂಲಕ ಜನ್ಮ ನೀಡುವ ಸಾಮರ್ಥ್ಯ ಹೊಂದಿರುವ ಪ್ರಾಣಿಯೊಂದಿದೆ. ಅದು ಗ್ಯಾಸ್ಟ್ರಿಕ್ ಬ್ರೂಡಿಂಗ್ ಕಪ್ಪೆ. ಇದು ತನ್ನ ಬಾಯಿಯ ಮೂಲಕ ಮರಿಗೆ ಜನ್ಮವನ್ನು ನೀಡುವ ಏಕೈಕ ಪ್ರಾಣಿಯಾಗಿದೆ. ಗ್ಯಾಸ್ಟ್ರಿಕ್ ಬ್ರೂಡಿಂಗ್ ಕಪ್ಪೆ 1980ರ ದಶಕದ ಮಧ್ಯಭಾಗದಲ್ಲಿ ನಿರ್ನಾಮವಾಯಿತು. ಇದನ್ನು ಸಾಮಾನ್ಯವಾಗಿ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನ ಭಾಗದಲ್ಲಿ ಕಾಣಿಸಿಕೊಂಡಿತ್ತು. ಆರನೇ ಪ್ರಶ್ನೆ, ಇದ್ದಕ್ಕಿದ್ದ ಹಾಗೆ ಯಾರಿಗಾದರೂ ಉಸಿರಾಟದ ತೊಂದರೆ ಕಾಣಿಸಿಕೊಂಡರೆ ತಕ್ಷಣ ಏನು ಮಾಡಬೇಕು? ಆಪ್ಷನ್ಸ್: ಎ ಮಲಗಿಸಬೇಕು, ಬಿ ವೈದ್ಯರ ಚಿಕಿತ್ಸೆ, ಸಿ ಚೆಸ್ಟ್ ಪಂಪ್ ಅಂದರೆ ಎದೆಯನ್ನು ಹೊತ್ತಬೇಕು, ಡಿ ನೀರು ಕುಡಿಸಬೇಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ.
ಇದ್ದಕ್ಕಿದ್ದ ಹಾಗೆ ಯಾರಿಗಾದರೂ ಉಸಿರಾಟದ ತೊಂದರೆ ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನು ಕಾಣಬೇಕು. ಒಂದು ವೇಳೆ ವೈದ್ಯರನ್ನು ಕಾಣಲು ತಡವಾದಲ್ಲಿ ಅವರನ್ನು ತಕ್ಷಣ ಮಲಗುವಂತೆ ಮಾಡಬೇಕು. ಕತ್ತಿನ ಕೆಳಗೆ ಒಂದು ದಿಂಬು, ಹೊಟ್ಟೆಯ ಕೆಳಗೆ 2 ದಿಂಬುಗಳು, ಕಾಲುಗಳ ಕೆಳಗೆ ಒಂದು ದಿಂಬನ್ನು ಇಟ್ಟು ಕನಿಷ್ಠ 45 ನಿಮಿಷಗಳ ಕಾಲ ಈ ರೀತಿ ಮಲಗಿಸಬೇಕು. ಹೀಗೆ ಮಾಡುವುದರಿಂದ ಉಸಿರಾಟವು ಮತ್ತೆ ಸಾಮಾನ್ಯವಾಗುತ್ತದೆ. 7ನೇ ಪ್ರಶ್ನೆ, ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ವಿಟಮಿನ್ B12 ಯಾವ ಆಹಾರದಲ್ಲಿ ಸಮೃದ್ಧವಾಗಿರುತ್ತದೆ? ಆಪ್ಷನ್ಸ್: ಎ ಮಾಂಸ, ಬಿ ಮೀನು, ಸಿ ಡೈರಿ ಉತ್ಪನ್ನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅತ್ಯುತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಂದಾಗ ಅಗತ್ಯವಾದ ಜೀವಸತ್ವಗಳ ಸಾಕಷ್ಟು ಸೇವನೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ. ಇವುಗಳಲ್ಲಿ ವಿಟಮಿನ್ B12 ಹಲವಾರು ದೈಹಿಕ ಕಾರ್ಯಗಳಲ್ಲಿ ಅದರ ಪ್ರಮುಖ ಪಾತ್ರದಿಂದಾಗಿ ಮುಖ್ಯವಾಗಿದೆ. ಇಂತಹ ವಿಟಮಿನ್ ಸಾಮಾನ್ಯವಾಗಿ ಮಾಂಸಾಹಾರದಲ್ಲಿ ಹೇರಳವಾಗಿ ಸಿಗುತ್ತದೆ. ಮೀನು, ಚಿಕನ್, ಬೀಫ್, ಮೊಟ್ಟೆ ವಿಟಮಿನ್ B12 ಹೆಚ್ಚಾಗಿ ಸಿಗುವ ಆಹಾರ ಪದಾರ್ಥಗಳಾಗಿವೆ. ಮತ್ತು ಡೈರಿ ಉತ್ಪನ್ನಗಳು, ಸೋಯಾ, ಬಾದಾಮಿ ಮತ್ತು ಅಕ್ಕಿಯ ಹಾಲು ಮುಂತಾದ ಹಾಲಿನ ಪರ್ಯಾಯಗಳು ವಿಟಮಿನ್ B12ನ ಉತ್ತಮ ಮೂಲಗಳಾಗಿವೆ. 8ನೇ ಪ್ರಶ್ನೆ, ಚಿರತೆ ಓಡುವುದಕ್ಕಿಂತ ವೇಗವಾಗಿ ಈಜಬಲ್ಲ ಜೀವಿ ಯಾವುದು? ಆಪ್ಷನ್ಸ್: ಎ ಸಮುದ್ರ ಕುದುರೆ, ಬಿ ಆಕ್ಟೋಪಸ್, ಸಿ ಸಮುದ್ರದ ಆಮೆ, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಡಿ ಮೀನು. ಬ್ಲ್ಯಾಕ್ ಮಾರ್ಲಿನ್ ವಿಶ್ವದ ಅತ್ಯಂತ ವೇಗದ ಮೀನು ಮತ್ತು ನಂಬಲಾಗದಷ್ಟು ವೇಗದ ಚಿರತೆ ಓಡುವುದಕ್ಕಿಂತ ವೇಗವಾಗಿ ಈಜಬಲ್ಲದು. ಈ ಮೀನು ಗಂಟೆಗೆ 80 ಮೈಲಿಗಳಷ್ಟು ಅಂದರೆ ಗಂಟೆಗೆ 129 ಕಿಲೋಮೀಟರ್ ವೇಗವನ್ನು ತಲುಪುತ್ತದೆ. ಇದು ಒಮ್ಮೆ ಸಿಕ್ಕಿಸಿದ ಮೀನುಗಾರಿಕಾ ಮಾರ್ಗವನ್ನು ಬಿಚ್ಚುವ ವೇಗದಿಂದ ಅಂದಾಜಿಸಲಾಗಿದೆ. 9ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಸೇಬನ್ನು ತಿನ್ನಬಾರದು? ಆಪ್ಷನ್ಸ್: ಎ BP, ಬಿ ಗ್ಯಾಸ್ಟ್ರಿಕ್, ಸಿ ತಲೆನೋವು, ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅಧಿಕ ರಕ್ತದೊತ್ತಡ ಇರುವವರಿಗೆ ಸೇಬು ಒಳ್ಳೆಯ ಆಹಾರ. ಆದರೆ ಕಡಿಮೆ ರಕ್ತದೊತ್ತಡ ಅಂದರೆ ಲೋ BP ಇರುವವರಿಗೆ ಸೇಬು ಒಳ್ಳೆಯದಲ್ಲ. ಇದು ರಕ್ತದೊತ್ತಡವನ್ನು ಮತ್ತಷ್ಟು ಕಡಿಮೆ ಮಾಡುವಂತೆ ಮಾಡುತ್ತದೆ. ಆದ್ದರಿಂದ ಕಡಿಮೆ ರಕ್ತದೊತ್ತಡ ಅಥವಾ ಲೋ BPಯನ್ನು ಹೊಂದಿರುವವರು ಸಾಧ್ಯವಾದಷ್ಟು ಸೇಬನ್ನು ತಿನ್ನುವುದರಿಂದ ದೂರ ಉಳಿಯುವುದು ಉತ್ತಮ. ಮತ್ತು ಜೀರ್ಣಕ್ರಿಯೆ ಸಮಸ್ಯೆ ವ್ಯಕ್ತಿಯನ್ನು ಆರೋಗ್ಯವಾಗಿಡಲು ಫೈಬರ್ ಬಹಳ ಮುಖ್ಯ. ಸೇಬು ಹಣ್ಣಿನಲ್ಲಿ ಫೈಬರ್ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದನ್ನು ಹೆಚ್ಚು ತಿನ್ನುವುದರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ. ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುತ್ತದೆ. ಮಲಬದ್ಧತೆ ಸಮಸ್ಯೆ ಕಾಡುವ ಸಾಧ್ಯತೆ ಇರುತ್ತದೆ. ಪ್ರತಿದಿನ 70 ಗ್ರಾಂಗಿಂತ ಹೆಚ್ಚು ಫೈಬರ್ ಸೇವನೆ ಮಾಡಬಾರದಂತಲೂ ಸಹ ಹೇಳುತ್ತಾರೆ. ಆದರೆ ಸೇಬಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಅಂಶ ಇರುವುದರಿಂದ ಇದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸುವ ಕಾರಣ ಸೇಬನ್ನು ತಿನ್ನದೇ ಇರುವುದು ಉತ್ತಮ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.